ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಒಂದು ಸಿಂಪಲ್ ಆಗಿರೋ ಬ್ರೆಡ್ ರೆಸಿಪಿಯನ್ನು ನೋಡೋಣ. ಅದು ಈಸಿಯಾಗಿ ಮಾಡ್ಬೋದು ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ. ಸೊ ಫಸ್ಟ್ ಬಂದು ಬ್ರೆಡ್ಡನ್ನು ಈ ಥರ ಕಟ್ ಮಾಡ್ಕೋಬೇಕು. ಹೀಗೇನೂ ಪಾಣೆ ಕೊಡ್ಬೋದು, ಇಲ್ಲಾಂದರೆ ನಾವು ಈ ಥರ ಪೌಡರ್ನೂ ಮಾಡ್ಕೋಬೋದು. ಸೊ ಈ ಥರ ಪೌಡರ್ನ ಮಾಡ್ಕೋಬೇಕಾದ್ರೆ ಮಿಕ್ಸಿ ಜಾರಲ್ಲಿ ಹಾಕಿ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಈಗ ಕಾಮನಾಗಿ ಒಗ್ಗರಣೆ ಹೇಗೆ ಕೊಡ್ತಾರೋ ಹಾಗೆ ಕೊಡಬೇಕು. ಸೊ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ ಅದರಲ್ಲಿ ಸಾಸಿವೆ ಹಾಕಬೇಕು. ಮತ್ತು ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಇದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಆಮೇಲೆ ಅದರಲ್ಲಿ ಶೇಂಗಾ ಹಾಕ್ಕೋಬೇಕು. ಶೇಂಗಾ ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪನೇ ಉಪ್ಪು ಹಾಕಬೇಕು. ಜಾಸ್ತಿ ಉಪ್ಪು ಹಾಕೋಕ್ಕೆ ಹೋಗಬಾರ್ದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಆಮೇಲೆ ಅರಿಶಿಣ ಹಾಕಬೇಕು. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಈಗ ನಾವು ಏನು ಮಾಡಬೇಕು, ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಬ್ರೆಡ್ಡನ್ನು, ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸಿದ್ಮೇಲೆ ಈಗ ಅದರಲ್ಲಿ ಏನು ಮಾಡಬೇಕು, ನಿಂಬೆ ಹುಳಿನ ಹಾಕಬೇಕು. ನಿಂಬೆ ಹುಳಿನಲ್ಲಿ ಸ್ವಲ್ಪ ಹಾಗೆ ಹಾಲನ್ನು ಹಾಕಬೇಕು. ಇಲ್ಲಿ ಹಾಲನ್ನ ಅದಕ್ಕೆ ಆ್ಯಡ್ ಮಾಡ್ತಿದ್ದೀವಿ ಅಂದರೆ ಸಾಫ್ಟ್ನೆಸ್ ಬರೋ ಸಲ ನಾವು ಹಾಲನ್ನು ಆ್ಯಡ್ ಮಾಡ್ತಿರೋದು. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಮುಚ್ಚಿ ಇಡಬಾರ್ದು. ಚೆನ್ನಾಗಿ ಕಲಿಸಿದ್ಮೇಲೆ ಹಾಗೆ ನಾವೇನು ಮಾಡಬೇಕು, ಡೈರೆಕ್ಟಾಗಿ ಸರ್ವ್ ಮಾಡಬೇಕು. ಮುಚ್ಚಿದು ಇಟ್ಟರೆ ಇದು ತೀರಾ ಹಿಂಗೆ ಒಂಥರ ಮೆತ್ತಗಾಗಿ ಅಂಟಾಗುತ್ತೆ. ಸೊ ಅದಕ್ಕೆ ಹಾಗೆ ಸರ್ವ್ ಮಾಡಬೇಕು ಡೈರೆಕ್ಟಾಗಿ. ಬೇಯೋಕ್ಕೇನು ಬಿಡಬಾರ್ದು ಇದನ್ನು. ಸೊ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಬ್ಬರಿಗೆ ಆಗಬೇಕಂದ್ರೂ ಒಂದು ಪ್ಯಾಕೆಟ್ ಬ್ರೆಡ್ ಆದರೂ ಬೇಕಿದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.